ಉತ್ತರ ಕನ್ನಡದಲ್ಲಿ ನನಗೆ ಅಭೂತಪೂರ್ವವಾಗಿ ಬೆಂಬಲ ಸಿಗ್ತಾ ಇದೆ. ಮೋದಿ ಮುಖ ಬೇಡ, ಅಂಜಲಿ ತಾಯಿ ಬೇಕು ಅಂತ ಹೇಳ್ತಿದ್ದಾರೆ ಜನ. ಟಿವಿ5 ಕನ್ನಡಕ್ಕೆ ಉತ್ತರ ಕನ್ನಡ ಕೈ ಅಭ್ಯರ್ಥಿಯಾಗಿರುವಂತ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಉತ್ತರ ಕನ್ನಡದಲ್ಲಿ ಶಿರಸಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಿರಿಯರನ್ನ ಭೇಟಿ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಟಿವಿ5 ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಸಿಗ್ತಾ ಇದೆ. ಹಿರಿಯರು, ಯುವಕರು ನಮ್ಮ ಮನೆ ಮಗಳು ಅಂತ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ನನಗೆ ಆಶೀರ್ವಾದ ಮಾಡೋದಕ್ಕೆ ಜನರು ಉತ್ಸುಕರಾಗಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಟಿವಿ5 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆ ಕಾವು ರಂಗೇರಿದೆ. ಬೆಳಗ್ಗೆ ಇಲ್ಲಿ ಅಂತಾರೆ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಫೀಲ್ಡ್ಗಿಳಿದ್ದಾರೆ. ಭರ್ಜರಿ ಮತಬೇಟೆಯನ್ನು ಆರಂಭಿಸಿದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಮೇಡಮ್, ಇವತ್ತೊಂದು ದೇವಗಿತ್ತಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರಿ. ಈ ತಮಗೆ ಅಭೂತಪೂರ್ವಂತಹ ಒಂದು ಬೆಂಬಲವನ್ನು ಇವತ್ತು ಗ್ರಾಮಸ್ಥರು ಕೊಡ್ತಾ ಇದ್ದಾರೆ. ಹೌದು, ಇದು ಖಾನಾಪುರ ತಾಲೂಕಿನಲ್ಲಿ ನಾನು ಎಲ್ಲ ZP ವೈಸ್ ಸಭೆ ಮುಗಿಸ್ಕೊಂಡು ದೊಡ್ಡ ಸಭೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನೇತೃತ್ವದಲ್ಲಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕರು ಕೂಡ ಬಂದು ಎಲ್ಲ ಸಭೆ ಮುಗಿದ ಮೇಲೆ ಈಗ ಗ್ರಾಮ ವೈಸ್ ಯಾರ್ಯಾರು ಹಿರಿಯರು ಇದ್ದಾರೆ ಅವರಿಗೆ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆನೆ ದೇವಲತ್ತಿ ಗ್ರಾಮದಲ್ಲಿ ಬಂದಿದ್ದೀವಿ. ಈ ಜನ ಸಮುದಾಯ, ಹಿರಿಯ ನಾಗರಿಕರು ಎಲ್ಲರೂ ನೋಡಿದ್ರೆ ಖಂಡಿತವಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿ ಇವತ್ತು ದೇವಲತ್ತಿ ಗ್ರಾಮದಿಂದ ಸಿಗ್ತದೆ ಅಂತ ನನಗೆ ವಿಶ್ವಾಸ ಇವರು ಎಲ್ಲರೂ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ ಹಿರಿಯರು ಜೊತೆ ಎಲ್ಲ ಯುವಕರು ಕೂಡ ನಾವು ಈ ಬಾರಿ ಪಕ್ಷ ಇದು ಏನು ನೋಡಲ್ಲ, ನಮ್ಮ ಖಾನಾಪುರ ತಾಲೂಕಿನಲ್ಲಿ ಅಂಜಲಿ ತಾಯಿ ಅವರು ನಮ್ಮ ಮನೆ ಮಗಳು ಆಗಿ ಕೆಲಸ ಮಾಡ್ತಾ ನಾನು ನೋಡಿದ್ದೀನಿ. ಈಗ ಮುಂದೆ ಕೂಡ ಅವರಿಗೆ ನಾವು ಪಕ್ಷ ವಿರಹಿತ ನಾವು ತಾಯಿ ಜೊತೆ ಇರ್ತೀವಿ ಅಂತ ಯುವಕರು ಇಂದ ಕೂಡ ಮಾತು ಬರ್ತಾ ಇದೆ. ಅದು ಒಂದು ಹೆಮ್ಮೆ ವಿಷಯ ಅನ್ಸುತ್ತಾ ಇದೆ ಇವತ್ತು. ಮೇಡಮ್, ಪ್ರಮುಖವಾಗಿ ಇವತ್ತು ಬಿಜೆಪಿ ಹೇಳ್ತಾರೆ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ. ಆದ್ರೆ ಗ್ರಾಮಸ್ಥರು ಹೇಳ್ತಾರೆ ನಾವು ಯಾರು ಮುಖ ನೋಡೋದಿಲ್ಲ, ಇವತ್ತು ಅಂಜಲಿ ತಾಯಿ ಮುಖ ನೋಡಿ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಹೌದು, ಯಾಕೆಂದ್ರೆ ಈ ಒಂದೇ ಗ್ರಾಮ ಉದಾಹರಣೆ ತಗೊಂಡ್ರೆ, ದೇವಲತ್ತಿ ಗ್ರಾಮ ಉದಾಹರಣೆ ತಗೊಂಡ್ರೆ, ನಾನು ಸಾಕಷ್ಟು ಬಾರಿ ಜನಸಂಪರ್ಕ ಇಲ್ಲಿ ಮಾಡಿ ವೈಯಕ್ತಿಕವಾಗಿ ಎಲ್ಲರ ಜೊತೆ ರಿಲೇಶನ್ಶಿಪ್ ಬೆಳೆಸಿದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲಿ ಶಾಲೆ ಇರಲಿ, ರಸ್ತೆ ಇರಲಿ, ಜಾತ್ರೆ ಟೈಮಲ್ಲಿ ಸುಖ ಸೌಲಭ್ಯ ಇರಲಿ, ನೀರಿನ ಸೌಲಭ್ಯ ಎಲ್ಲ, ಇವರಿಗೆ ಗುಡಿ ಕೆಲಸ, ಒಂದು ಕೆಲಸ ಇವ್ರಿಗೆ ನಾನು ಬಿಟ್ಟಿಲ್ಲ. ಅದಕ್ಕೆ ಈ ಮಾತು ಅವ್ರ ಬಾಯಿಂದ ಬರ್ತಾ ಇದೆ. ಅದು ಒಂದು ನನ್ನ ಕೆಲಸ 5 ವರ್ಷ ಏನು ಶಾಸಕಿಯಾಗಿ ಕೆಲಸ ಮಾಡಿ ತೋರಿಸಿದ್ದೀನಿ, ಅದು ಒಂದು ರಿಸಲ್ಟ್ಗೆ ಇವತ್ತು ಅವರು ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ ಇದೆ. ಅಭಿವೃದ್ಧಿ ನೋಡಿ ಮತ ಕೇಳ್ತೀರಿ ಮೇಡಮ್ ಖಾನಾಪುರ ಕ್ಷೇತ್ರದಲ್ಲಿ? ಖಂಡಿತ. ಯಾವಾಗಲೂ ನಾನು ಯಾವುದು ಜಾತಿ ಧರ್ಮ ಇದರ ಮೇಲೆ ಮತ ಯಾಚನೆ ಯಾವಾಗಲೂ ಮಾಡಿಲ್ಲ. ಹಿಂದಿನ ಬಾರಿ ಕೂಡ ನನ್ನ ರಾಜಕೀಯ ಕರಿಯರ್ದಲ್ಲಿ ಕೂಡ ಭಾಳ ಸಣ್ಣ ಕರಿಯರ್ ಇದೆ, ಆದರೆ ಕೂಡ ನಾನು ಯಾವಾಗಲೂ ನನ್ನ ಕೆಲಸ ನಾನು ಏನು ನಿಮಗೆ ಮಾಡಿ ತೋರಿಸಿದ್ದೀನಿ ಅದರ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಮತ ಯಾಚನೆ ಮಾಡಬೇಕು ಅಂತ. ನಮ್ಮ ಕಾಂಗ್ರೆಸ್ ಪಕ್ಷ ಅದೇ ಥರ ಕೆಲಸ ಮೇಲೆ, ಜನರ ಪ್ರೀತಿ ಮೇಲೆ, ವಿಶ್ವಾಸ ಮೇಲೆ ನಾವು ಮತ ಯಾಚನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಯಾವತ್ತೂ ಸಹಿತ ಜಾತಿ ಭೇದ ಕೇಳಿ ಇಲ್ಲಿ ಅಂತಾರೆ ಮತವನ್ನು ಕೇಳಿಲ್ಲ. ನಾನು ಮಾಡಿದ ಅಭಿವೃದ್ಧಿಯನ್ನು ನೋಡಿ ಇವತ್ತು ಮತ ಹಾಕಿ ಅಂತೇಳಿ ನಾನು ಮತಯಾಚನೆ ಮಾಡಿದ್ದೀನಿ ಅನ್ನೋದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋದರಕೊಪ್ಪ, ಟಿವಿ5 ಉತ್ತರ ಕನ್ನಡ.